ಸ್ವಂತ ಹಣ ಹಾಕಿ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ ಅವರೊಬ್ಬರು. ಇವರು ದೇವರಡ್ಡಿ ಅಗಸನಕೊಪ್ಪ ಅಂತ, ಇವ್ರದ್ದು ಬಿಂಕದಕಟ್ಟಿ ನಿವಾಸಿಗಳು. ಇಲ್ಲೇ ಬಂದು ಕಡಕೋಳದೊಳಗೆ ಜಮೀನು ಹಿಡಿದು ಇಷ್ಟೆಲ್ಲ ಸಮಸ್ಯೆ ಇರುವಾಗಲೂ, ಕೃಷಿ ಸಮಸ್ಯೆ ಇರುವಾಗಲೂ ಒಂದು ವಿಶೇಷ ಪ್ರಯತ್ನ ಹಾಕಿ, ಶ್ರಮ ಹಾಕಿ, ಶ್ರದ್ಧೆಯಿಂದ ರೈತರಿಗೆ ಒಂದು ಮಾದರಿಯಾಗಿ ಸಾವಯವ ಕೃಷಿ ಮಾಡಬೇಕು, ಎಲ್ಲ ಸಾವಯವ ಆಧಾರಿತ ವಿಷಯುಕ್ತ ಆಗಿದೆ ಎಲ್ಲ ಅಂಥೇಳಿ ಅವರು ಮಾಡ್ತಾ ಇದ್ದಾರೆ. ಅವರ ಆಶ್ರಮದೊಳಗನ ಅಲ್ಲೇ ಒಂದು ಕೃಷಿ ಆಶ್ರಮ, ಇವರ ಆಶ್ರಮ ಒಂದು, ಇವರ ಆಶ್ರಮ ಒಂದು. ಇವರು ರುದ್ರಣ್ಣ ಕುಳ್ಗೋಳಿ ಅವರು ಗದಗಿನ ನಿವಾಸಿಗಳು. ಇವ್ರದ್ದು ಹೊಲ ಕಟ್ಕೊಳ್ಳೋದಂತ ಹೊಸಳ್ಳಿ ಒಳಗೆ ಐತಿ. ಅಲ್ಲೇ ಅವರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಭಾಳ ಶ್ರದ್ಧೆಯಿಂದ. ನಾನು ಎಲ್ಲ ಜಂಜಡದಿಂದ ಇಲ್ಲೇ ಇದ್ರನ್ನ ಒಂದು ಆರೋಗ್ಯ ಇರ್ತೈತಿ ಅನ್ನೋ ಮಾತು ಹೇಳಿದರು. ಅದಕ್ಕೆ ರೈತ ಕೃಷಿಯಿಂದ ಓಡಿ ಹೋಗುವಂಥ ಸಂದರ್ಭದೊಳಗೆ ಇಂಥವರು ಕೃಷಿಗೆ ಆಕರ್ಷಿತರಾಗಿ ಮಾದರಿಯಾಗಿ ರೈತರಿಗೆ ಕೃಷಿ ಮಾಡುವಂಥ ಕೆಲಸ ಮಾಡ್ತಾರೆ. ಇದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ರುದ್ರಣ್ಣ ಕುಳ್ಗೋಳಿ ಅವರು ವಿವರಗಳನ್ನು ಕೊಡ್ತಾರೆ. ಪರಿವಾರದ ಪರವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತವನ್ನು ಕೋರ್ತಾ, ಬಹುತೇಕವಾಗಿ ಇವತ್ತು ಇಡೀ ಜಗತ್ತು ಆರೋಗ್ಯದ ಸಮಸ್ಯೆಯಿಂದ ಭಾಳಷ್ಟು ಪರಿತಪಿಸ್ತಾ ಇದೆ. ಇದಕ್ಕೆ ಮೂಲ ಕಾರಣವನ್ನು ನಾವು ಹುಡುಕಿಕೊಂಡು ಹೊರಟಾಗ ನಾವು ನಮ್ಮ ದೇಶದ ಮೂಲ ಕೃಷಿ ಅಂತ ಹೇಳ್ತೀವಿ, ಕೃಷಿಕರೇ ಮೂಲ ಆಧಾರ ಅಂತ ಹೇಳ್ತೀವಿ. ಆ ಕೃಷಿಕರು ಆರೋಗ್ಯವಂತ ಆಹಾರಗಳನ್ನು ಬೆಳೆದೇ ಇರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಇರ್ತಕ್ಕಂಥ ಈ ಅನಾರೋಗ್ಯಕ್ಕೆ ಕಾರಣ ಅನ್ನುವಂಥದ್ದು ಮೂಲ. ಹಾಗಾಗಿ ನಾವು ಎಲ್ಲಿ ತಪ್ಪಿದ್ದೀವಿ ಅನ್ನುವಂಥದ್ದನ್ನು ನಾವು ಹುಡುಕೊಂಡು ಹೊರಟಾಗ ನಮ್ಮ ಹಿರಿಯರು ಏನೋ ನಡೆಸ್ಕೊಂಡು ಬಂದಿರತಕ್ಕಂಥ ಪಾರಂಪರಿಕ ಕೃಷಿ ಅನ್ಬೋದು, ಅಥವಾ ನೈಸರ್ಗಿಕ ಕೃಷಿ, ಗೋ ಆಧಾರಿತ ಮತ್ತು ನಂದಿ ಆಧಾರಿತ ಕೃಷಿ ಅಂತೇಳಿ ನಾವು ಬೇರೆ ಬೇರೆ ಹೆಸರಿನಲ್ಲಿ ಇವುಗಳನ್ನು ನಾವು ವ್ಯಾಖ್ಯಾನವನ್ನು ಮಾಡ್ತೀವಿ. ಆ ಹಂತದಲ್ಲಿ ನಾವು ಅವುಗಳನ್ನು ಬಿಟ್ಟಿರೋದ್ರಿಂದ ಇಂತಹ ಎಲ್ಲ ಸಮಸ್ಯೆಗಳು ಇವತ್ತು ನಮ್ಮ ಇಡೀ ಜಗತ್ತನ್ನು ಕಾಡ್ತಾ ಇವೆ. ಆ ಹಿನ್ನೆಲೆಯೊಳಗೆ ನಾವು ನಮ್ಮ ಅಲ್ಪ ಪ್ರಯತ್ನಗಳನ್ನು ನಾವು ಮಾಡಿಕೊಂಡು ಕಳೆದ ಒಂದು 15-20 ವರ್ಷದಿಂದ ನೈಸರ್ಗಿಕ ಕೃಷಿ ಅನ್ಬೋದು ಅಥವಾ ಸಾವಯವ ಕೃಷಿಯನ್ನು ರೂಢಿಸ್ಕೊಂಡು ಬಂದಿದ್ದೀವಿ. ಇವತ್ತಿನ ವಾತಾವರಣದೊಳಗೆ ಬಹಳಷ್ಟು ಜನಸಾಮಾನ್ಯರು ನಾವು ಆರೋಗ್ಯ ಪಡಿಬೇಕು ಅಂತ ಹೇಳಿದ್ರೆ, ಹಾಗಾದರೆ ಇದನ್ನು ಸುಧಾರಣೆ ಮಾಡೋದು ಹೇಗೆ ಅಂತ ಹೇಳಿದಾಗ ನಾವು ಮೂಲ ಕೃಷಿಯನ್ನು ಏನು ಬಿಟ್ಟಿದ್ದೀವಲ್ಲ ಮತ್ತೆ ಮರಳಿ ನಾವೆಲ್ಲರೂ ಅದನ್ನು ರೂಢಿಸ್ಕೊಳ್ಳುವಂಥದ್ದು ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ಆ ಹಿನ್ನೆಲೆಯೊಳಗೆ ಈ ಒಂದು ಕ್ಷೇತ್ರದೊಳಗೆ ಬಹಳ ಅದ್ಭುತವಾದಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಈ ದೇಶದೊಳಗೆ ಪೂಜ್ಯ ಕನ್ನೇರಿ ಶ್ರೀಗಳಾಗಿರ್ತಕ್ಕಂಥ ಅದೃಶ್ಯ ಕಾಡಸಿದ್ದೇಶ್ವರ ಮಾಸ್ಟರ್. ಸುಮಾರು ಒಂದು 700 ಎಕರೆ ಒಳಗೆ ಅವರು ಈ ಕೃಷಿಯನ್ನು ಸ್ವತಃ ಅವರು ಅಲ್ಲಿ ಮಾಡಿ ಆ ನಂತರದಲ್ಲಿ ಇವತ್ತು ಈ ರೈತರಿಗೆ ಅದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ನಿಟ್ಟಿನೊಳಗೆ ಈ ದೇಶವ್ಯಾಪಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗೆ ನಾವು ಕಟ್ಕೋಳದ ಗ್ರಾಮದ ಎಲ್ಲ ಹಿರಿಯರು ಮತ್ತು ಈ ಕೃಷಿ ಪರಿವಾರದ ಆಸಕ್ತರಿಗೂ ಸೇರಿ ಪೂಜ್ಯರನ್ನು ಭಿನ್ನಹ ಮಾಡಿಕೊಂಡಾಗ ಇದೇ ದಿನಾಂಕ 26 ಶುಕ್ರವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಈ ಒಂದು ಗೋ ಆಧಾರಿತ, ನಂದಿ ಆಧಾರಿತ ಕೃಷಿಕರ ಒಂದು ಸಮ್ಮೇಳನವನ್ನು ನಮ್ಮ ದೇವರಡ್ಡಿ ಅಗಸನಕೊಪ್ಪ ಅವರ ಒಂದು ಕೃಷಿ ಆಶ್ರಮದಲ್ಲಿ ಆಯೋಜನೆ ಮಾಡಿದ್ವಿ. ನಮ್ಮ ಉದ್ದೇಶ ಏನಂದರೆ, ನಮ್ಮ ಸಿರಟ್ಟಿ ಭಾಗದ ಸುತ್ತಮುತ್ತಲು ಇರ್ತಕ್ಕಂತಹ ಇಂತಹ ಆಸಕ್ತ ರೈತರನ್ನು ಸೇರಿಸಿ ನಾವು ಇಲ್ಲಿ ಸಂಖ್ಯಾ ಆಧಾರಿತ ಅಲ್ಲ, ನಮಗೆ ಯಾರು ಈ ಪರಿವರ್ತನೆಗೆ ಮನಸ್ಸುಗಳನ್ನು ಮಾಡಿಕೊಂಡಂಥವ್ರನ್ನ ಅಲ್ಲಿ ಹೆಚ್ಚು ಕೇಂದ್ರೀಕರಿಸಿಕೊಂಡು ಈ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಆ ದಿಶೆಯೊಳಗೆ ಪೂಜ್ಯರ ಏನೋ ಒಂದು ಈ ಸಂವಾದ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಗೆ ಇರ್ತದೆ. ಈಗಾಗಲೇ ನಮ್ಮ ಎಲ್ಲ ತಂಡದ ಸದಸ್ಯರು ಸುತ್ತಮುತ್ತಲು ಇರ್ತಕ್ಕಂಥ ನಮ್ಮ ಪೂಜ್ಯರ ಆದಿಯಾಗಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಯಾರು ದೇಶಿ ಗೋತಳಿಗಳನ್ನು ಸಾಕಣೆಯನ್ನು ಮಾಡಿದ್ದಾರೆ ಆ ದೇಶಿ ಗೋತಳಿಗಳನ್ನು ಸಾಕಣೆ ಮಾಡಿದವ್ರಿಗೂ ಆಹ್ವಾನವನ್ನು ಕೊಟ್ಟಿದ್ದೀವಿ. ಯಾರು ನಂದಿ ಆಧಾರಿತ ಕೃಷಿಗಳನ್ನು ಇನ್ನೂ ಎತ್ತಿನಿಂದ ಉಳುಮೆ ಮಾಡ್ತಕ್ಕಂಥ ರೈತರನ್ನು ಗುರುತಿಸಿ ಅವ್ರನ್ನೂ ಕೂಡ ಅವತ್ತಿನ
ಕಾರ್ಯಕ್ರಮದಲ್ಲಿ ಗೌರವಿಸುವಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಈ ಪರಿವರ್ತನೆ ಆಗಬೇಕು ಈ ಭಾಗದಲ್ಲಿ. ಯಾಕಂದರೆ ಇದು ನಿಶ್ಚಿತವಾಗಿಯೂ ಆದಾಗ ಮಾತ್ರ ನಮ್ಮ ಆರೋಗ್ಯ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ನಾವು ಹಿಂದಿನ ಕೃಷಿ ಪದ್ಧತಿಯನ್ನು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ. ಇದರ ಜೊತೆಗೆ ಇಲ್ಲಿ ಪೂಜ್ಯರು ಈಗಾಗಲೇ ಸುಮಾರು ರಾಜ್ಯದೊಳಗೆ ಸುಮಾರು 200ಕ್ಕೂ ಹೆಚ್ಚು ಕೃಷಿ ಆಶ್ರಮಗಳನ್ನು ಈಗಾಗಲೇ ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಅವರ ಒಂದು ಆಶೀರ್ವಾದದೊಂದಿಗೆ ಅವರ ಒಂದು ನಿರಂತರ